ನಿಮ್ಮ ಮಕ್ಕಳು ಓದ್ತಾ ಇಲ್ವಾ? ಕಾರಣ ಗೊತ್ತಾಗಬೇಕಾ? ಈ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನಿಮ್ಮ ಮಕ್ಕಳು ಮನೇಲಿ ಓದ್ತಾ ಇಲ್ವಾ, ಅಥವಾ ಓದಿದ್ರು ಜಾಸ್ತಿ ಮಾರ್ಕ್ಸ್ ಬರ್ತಾ ಇಲ್ವಾ, ಅಥವಾ ಅವರಿಗೆ ಓದೋಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ವಾ? ಕಾರಣ ಏನು ಅಂತ ನಾನು ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮಕ್ಕಳು ಯಾಕೆ ಓದ್ತಾ ಇಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಂದನೇ ರೀಸನ್ನು, ನಿಮ್ಮ ಮಕ್ಕಳಿಗೆ ನೀವು ಓದಲ್ಲ ಅಂತ ಬೈತಾ ಇದ್ದೀರಾ ಅಥವಾ ಹೊಡಿತಾ ಇದ್ದೀರಾ. ಮೊದಲು ಅದನ್ನು ಸ್ಟಾಪ್ ಮಾಡಿ. ಅಥವಾ ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ. ಅವ್ನು ಹಾಗಿದ್ದಾನೆ, ಹೀಗೆ ಓದ್ತಾ ಇದ್ದಾನೆ ಅಂತ ಕಂಪೇರ್ ಮಾಡಿ ನಿಮ್ಮ ಮಕ್ಕಳನ್ನ ನೀವು ಡಿಗ್ರೇಡ್ ಮಾಡ್ತಾ ಇದ್ದೀರಾ. ಮೊದಲು ಅದನ್ನು ನಿಲ್ಲಿಸಿ. ಥರ್ಡ್ ಒನ್ನು, ನಿಮ್ಮ ಮಕ್ಕಳನ್ನ ಓದೋ ಕೂರಿಸಿ ನೀವು ಮೊಬೈಲು ಟಿ ವಿ ನೋಡ್ತಾ ಇದ್ದೀರಾ. ಮೊದಲು ಅದನ್ನು ಕೂಡ ಸ್ಟಾಪ್ ಮಾಡಿ. ಈ ಮೂರನ್ನು ನೀವು ಸ್ಟಾಪ್ ಮಾಡಿದ್ರೆ ನಿಮ್ಮ ಮಕ್ಕಳು ಖಂಡಿತ ಓದ್ತಾರೆ, ಬರೀತಾರೆ, ಮತ್ತು ಎಕ್ಸಾಮಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನಮ್ಮಲ್ಲೇ ತಪ್ಪು ಹಿಡ್ಕೊಂಡು ನಮ್ಮ ಮಕ್ಕಳಿಗೆ ನಾವೇ ಬೈಯೋದು, ಹೊಡೆಯೋದು, ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ಮಕ್ಕಳ ಥರ ನಮ್ಮ ಮಕ್ಕಳು ಆಗಬೇಕು ಅಂತ ನಾವು ಯೋಚನೆ ಮಾಡಬೇಕು. ನಮ್ಮಲ್ಲೇ ತಪ್ಪು ಹಿಡ್ಕೊಂಡು ನಾವು ಮಕ್ಕಳ ಮೇಲೆ ಪ್ರೆಷರ್ ಹಾಕಬಾರ್ದು ಫ್ರೆಂಡ್ಸ್. ಓಕೆನಾ? ನಿಮ್ಮ ಮಕ್ಕಳಲ್ಲಿ ಓದುವಂತಹ ಶಕ್ತಿ ಇದೆ, ಜ್ಞಾನ ಇದೆ. ಅದನ್ನು ಫಸ್ಟು ಗುರುತಿಸ್ಕೊಳ್ಳಿ. ಬೇರೆ ಮಕ್ಕಳನ್ನ ಕಂಪೇರ್ ಮಾಡೋದನ್ನು ಬಿಡಿ. ನಿಮ್ಮ ಮಕ್ಕಳು ಏನು ಅಂತ ನಿಮಗೆ ಗೊತ್ತಿರಬೇಕು. ಹೌದು, ನನ್ನ ಮಗ ಹೀಗೆ ಓದ್ತಾನೆ, ಅಥವಾ ಅವ್ನು ಈ ಆ್ಯಕ್ಟಿವಿಟಿಯಲ್ಲಿ ಇದ್ದಾನೆ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಓದು ಅಂತ ಫೋರ್ಸ್ ಮಾಡಿದ್ರೆ ಯಾವ ಮಕ್ಕಳು ಖಂಡಿತ ಓದೋದಿಲ್ಲ. ಫಸ್ಟ್ ಈ ಮೂರು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ಆಗ ನಿಮ್ಮ ಮಕ್ಕಳು ಖಂಡಿತ ಸ್ಕೋರ್ ಮಾಡ್ತಾರೆ. ಈ ಮೂರನ್ನು ಬಿಟ್ಟ ಮೇಲೆ ಏನು ಮಾಡಬೇಕು? ನಿಮ್ಮ ಮಕ್ಕಳನ್ನ ಯಾವಾಗ ಓದೋಕ್ಕೆ ಕೂರಿಸ್ತಿರಲ್ಲ, ಆಗ ನೀವು ಅವ್ರ ಜೊತೆ ಕೂತ್ಕೊಳ್ಳಿ. ಟಿ ವಿ ನೋಡೋದನ್ನು, ಮೊಬೈಲ್ ನೋಡೋದನ್ನು ಬಿಡಿ. ನೀವು ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಅವರಿಗೆ ಓದೋದ್ರಲ್ಲಿ ಸಹಾಯ ಮಾಡಿ. ಹೇಗೆ ಓದಬೇಕು, ಹೇಗೆ ಬರಿಬೇಕು, ಹೇಗೆ ಬರೆದ್ರೆ ನಿನಗೆ ಅರ್ಥ ಆಗುತ್ತೆ, ಹೇಗೆ ಓದಿದ್ರೆ ನಿನಗೆ ಅರ್ಥ ಆಗುತ್ತೆ, ನೀವು ಆ ಮಕ್ಕಳ ಜೊತೆ ಡಿಸ್ಕಷನ್ ಮಾಡಿಕೊಂಡು ನೀವು ಮಕ್ಕಳಿಗೆ ಹೇಳ್ಕೊಡಿ. ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಅಥವಾ ಮನೇಲಿ ಪೇರೆಂಟ್ಸಿಗೆ ಏನೂ ಓದೋಕ್ಕೆ ಬರ್ತಾ ಇಲ್ವಾ, ಮಕ್ಕಳನ್ನ ಒಂದು ಒಳ್ಳೆ ಕಡೆ ಟ್ಯೂಷನ್ಗೆ ಹಾಕಿ. ಟ್ಯೂಷನ್ಗೆ ಹಾಕ್ತಾ ಇದ್ದೀವಿ, ಮಕ್ಕಳು ಓದ್ತಾ ಇದ್ದಾರೆ, ನೋ. ಟ್ಯೂಷನಲ್ಲಿ ಏನು ಮಾಡ್ತಾ ಇದ್ದಾರೆ? ನಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಓದಿಸ್ತಾ ಇದ್ದಾರಾ? ನೀವು ಟ್ಯೂಷನಿಗೆ ಹೋಗಿಬಿಟ್ಟು ಅಥವಾ ಮನೆಗೆ ಬಂದ ತಕ್ಷಣ ಟ್ಯೂಷನಲ್ಲಿ ಏನು ಮಾಡಿದ್ರು, ಏನು ಬಿಟ್ಟರು, ಅಥವಾ ಬರೀ ಹೋಮ್ವರ್ಕ್ ಮಾಡಿ ಕಳಿಸ್ತಾ ಇದ್ದಾರಾ? ಅದನ್ನು ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ. ಟ್ಯೂಷನಿಗೆ ಬಂದ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಟ್ಯೂಷನಿಗೆ ಹೋದ್ಮೇಲೆ ಮಕ್ಕಳು ಏನು ಓದ್ತಾರೆ, ಏನು ಬಿಡ್ತಾರೆ, ಏನು ಕಲಿತರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಇದಿಷ್ಟು ಅಂಶಗಳನ್ನು ಮೊದಲು ನೀವು ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ನಿಮ್ಮ ಮಕ್ಕಳು ಖಂಡಿತ ಓದ್ತಾರೆ. ನಮ್ಮ ಮಕ್ಕಳನ್ನು ನಾವು ಪ್ರೀತಿಸಬೇಕು, ಬೇರೆಯವರಲ್ಲ. ಓಕೆನಾ? ನಮ್ಮ ಮಕ್ಕಳನ್ನು ನಾವು ಪ್ರೀತಿಸಿ ಆ ಮಕ್ಕಳಿಗೆ ಏನು ಬೇಕು, ಏನು ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮಕ್ಕಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.